ಗೊತ್ತಿಲ್ಲ, ಕುಚೇಷ್ಟನೂ ಗೊತ್ತಿಲ್ಲ. ಇದೆಲ್ಲ ಬಂದಿರತಕ್ಕಂಥದ್ದು ತಂತ್ರ, ಕುತಂತ್ರ, ಕುಚೇಷ್ಟೆ, ವಿಕೃತ ಮನಸ್ಸು ನಿಮ್ಮ ಕುಟುಂಬದಲ್ಲಿ ರಕ್ತಗತವಾಗಿರ್ತಕ್ಕಂಥದ್ದು. ನಾನು ಇವತ್ತು ಭಕ್ತರಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ಕುಡಿಯೋ ನೀರು ತರಬೇಕು ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ನಮ್ಮ ಪರಮಶಿವಯ್ಯನವರು 1990ರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು. ಮುಂದಿನ 25-30 ವರ್ಷಗಳಲ್ಲಿ ಬಹಳ ಕುಡಿಯೋ ನೀರಿಗೆ ಅಭಾವ ಬರುತ್ತೆ, ಭೀಕರ ಬರಗಾಲ ಬರುತ್ತೆ ಅಂತ ಹೇಳಿದ್ರು. ಅವರು ಒಂದು ಆರ್ಟಿಕಲ್ ಬರೆದಿದ್ರು. ನೀವೇನ್ ಮಾಡಿದ್ರಿ? ನಿಮ್ಮ ತಂದೆಯವರು ಅಧಿಕಾರದಲ್ಲಿದ್ರು, ನೀವು ಅಧಿಕಾರದಲ್ಲಿದ್ರೆ, ಆದ್ರೆ ನೀವು ಇಂಥ ಒಳ್ಳೆ ಆಲೋಚನೆಯನ್ನ ನೀವು ಮಾಡಲಿಲ್ಲ. ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ ಅಂತ ನೀವು ಯೋಚನೆ ಮಾಡಬೇಕು. ಆದ್ರೆ ನಾನು ಅವತ್ತಿನ ಸಂದರ್ಭದಲ್ಲಿ 2013ರಲ್ಲಿ ನನಗೆ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದಾಗ ನಗರ ಭಾಗದಲ್ಲಿ 1 ಲಕ್ಷ ಜನ ಇದ್ದಾರೆ, ಇವರಿಗೆ ಕುಡಿಯೋ ನೀರು ತಲುಪಿಸಬೇಕು ಅಂತ ಹೇಳಿ ಭಕ್ತರಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ನೀರು ತರುವಂತ ಪ್ರಯತ್ನ ನಾವು ಮಾಡಿದ್ರೆ, ನೀವೇನ್ ಮಾಡಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರನ್ನ ಎಪ್ಪಿಸಿ ಹೈಕೋರ್ಟ್ ಕಳಿಸಿದ್ರಿ. ಹೈಕೋರ್ಟ್ ಅಲ್ಲಿ ನೀವು ದಾವೆ ಹಾಕಿದ್ರಿ. ಹೈಕೋರ್ಟ್ ನಿಮಗೆ ಚೀಮಾರಿ ಹಾಕ್ತು. ಕುಡಿಯೋ ನೀರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಏನು ಒಂದು ದಾವೆ ಹಾಕಿದ್ರೆ ಡಿಸ್ಮಿಸ್ ಮಾಡಿದ್ರು, ನಿಮಗೆ ಚೀಮಾರಿ ಹಾಕಿದ್ರು. ನೀವು ಅರ್ಥ ಮಾಡ್ಕೊಬೇಕು, ಇದು ಕುಚೇಷ್ಟೆ, ಇದು ಕುತಂತ್ರ ಅನ್ನುವಂಥದ್ದನ್ನ ಈ ಕ್ಷೇತ್ರದ ಜನರು, ನಗರ ಭಾಗದಲ್ಲಿ ಇರ್ತಕ್ಕಂಥ ಜನರು ಇವತ್ತು ಅರ್ಥ ಮಾಡ್ಕೊಬೇಕು. ನೀವು 2004ರಿಂದ ನೀವು 2013ವರೆಗೆ ನೀವು ಶಾಸಕರಾಗಿದ್ರೆ, ಯಾಕೆ ನೀವು ಅಂಬೇಡ್ಕರ್ ಭವನ ಇಲ್ಲಿ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇರಲಿಲ್ಲ? ನಿಮಗೆ ಯೋಗ್ಯತೆ ಇರಲಿಲ್ವಾ? ಆದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ನೀವು ಊರಿಂದ ಹೊರಗಿರಬೇಕು ಅನ್ನುವಂತ ವಿಕೃತ ಮನಸ್ಸಿರ್ತಕ್ಕಂಥ ನೀವು ಶಾಸಕರು, ನೀವು ಮಂತ್ರಿಗಳು ಅನ್ನುವಂತ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿಮ್ಗೆ ಯೋಗ್ಯತೆ ಇರಲಿಲ್ಲ. ಇವತ್ತು ಇದೇ JK ಕೃಷ್ಣಾರೆಡ್ಡಿ ನನಗೆ ಕೊಟ್ಟಿದ್ದಾರೆ ಅಧಿಕಾರ, ಆದ್ರೆ ಅಂಬೇಡ್ಕರ್ ಭವನವನ್ನ ಇಲ್ಲಿ ತರಬೇಕು, ಹೃದಯ ಭಾಗದಲ್ಲಿ ಇರಬೇಕು ಅಂಬೇಡ್ಕರ್ ಭವನ ಅಂತ ಹೇಳಿ ನಾವು ಇಲ್ಲಿ ತಂದ್ರೆ, ಇವತ್ತು ನೀವೇನ್ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಅಂತ ಗೊತ್ತಿದೆ. ಮಿಸ್ಟರ್ ಸುಧಾಕರ್, ಆವತ್ತು ನಿಮ್ಮ ಜೊತೆಯಲ್ಲಿದ್ರು ಒಬ್ರು ST ಸಮುದಾಯದ ಮುಖಂಡರು, ಆದ್ರೆ ಇವತ್ತು ನಿಮ್ ಜೊತೆಯಲ್ಲಿ ಇಲ್ಲ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಅಂಬೇಡ್ಕರ್ ಭವನ ಊರಿನಿಂದ ಕೊಟ್ಟಿಸಿದೆ, ನೀವು ST ವಾಲ್ಮೀಕಿ ಸಮುದಾಯ ಭವನ ಬೇಕು, ನೀವು ಒಂದು ಅರ್ಜಿ ಕೊಡಿ ಅಂತ ನೀವು ಹೇಳ್ತೀರಾ. ಅವ್ರು ಸತ್ತುಲ್ಲ, ಜೀವಂತವಾಗಿ ಬದುಕಿದ್ದಾರೆ, ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಹೇಳ್ತಾರೆ ನೀವೇನ್ ಹೇಳ್ಕೊಟ್ಟಿದ್ದೀರಾ ಅಂತ. ನೀವು ಅದೊಂದೇ ಮಾಡಿಲ್ಲ, ಕುರುಬ ಸಮುದಾಯದವ್ರಿಗೆ ನೀವು ಹೇಳಿದ್ದೀರಾ ಕನಕ ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡ್ರಿ. ಮುಸ್ಲಿಮ್ಸ್ ಹೇಳಿದ್ದೀರಾ ಏನು ಟಿಪ್ಪು ಭವನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡಿ ಅಂತ. ನೀವು ಎಲ್ಲಾ ಸಮುದಾಯದವರಿಗೆ ಕೂಡ ಎತ್ತು ಕಟ್ಟಿ ನೀವು ಮಾಡಿರ್ತಕ್ಕಂಥ ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದನ್ನ ಏನಂತೀರಾ? ಇದು ಕೂಡ ಈಗ ಅಂಬೇಡ್ಕರ್ ಭವನ ನಿಮ್ಗೆ ಯೋಗ್ಯತೆ ಇರಲಿಲ್ಲ, ನೀವು ತರ್ತಾ ಇರಲಿಲ್ಲ. ಆ ಜಾಗವನ್ನು ಕಬಳಿಸಬೇಕು ಅಂತಿದ್ರು ನೀವು. ಆ ಜಾಗ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತಾರೆ. ನಿಮ್ಮ ತಾಯಿ ಹೆಸರಲ್ಲಿ ನೀವು ಇವತ್ತೇನು ಮನೆ ಇದ್ದೀರಾ, ಆ ಮನೆಯಲ್ಲಿ, ಆ ಮನೆ ಆವರಣದಲ್ಲಿ ನೀವು ಜಾಗವನ್ನ, ಸರ್ಕಾರಿ ಜಾಗವನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಮ್ಮ ತಾಯಿ ಹೆಸರಲ್ಲಿ ಬಾಡಿಗೆ ತಗೊಂಡಿದ್ದೀರಾ. ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು ನೀವು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದು ಕುಚೇಷ್ಟೆ ಅನ್ನಲ್ವಾ? ಇದು ಕುತಂತ್ರ ಅನ್ನಲ್ವಾ? ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಕೂಡ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಅನ್ನುವಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಯಾರನ್ನು ಬಿಡ್ತೀರಾ? ಯಾರನ್ನು ಬಿಡೋದಿಲ್ಲ. ಈ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೆ ಅಂತೇಳಿ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ, ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಇವತ್ತು ಕೂಡ ಒಂದ್ ಕಡೆ BEO ಆಫೀಸ್ ಇದೆ, ಇನ್ನೊಂದ್ ಕಡೆ ಪ್ರೌಢಶಾಲೆ ಇದೆ. ಆದ್ರೆ ಮಧ್ಯದಲ್ಲಿ ನೀವು ಏನ್ ಮಾಡಿದ್ದೀರಾ? ಒಂದು ಸಣ್ಣ ಗುಡಿಯನ್ನ ಕಟ್ಟಿ, ಇವತ್ತು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನೀವು ಊಟ ಮಾಡ್ತಾ ಇದ್ದೀರಾ. ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣ, ಪಾಪದ ಹಣ. ಇದು ಕುತಂತ್ರ ಅಲ್ವಾ? ಇದು ಕುಚೇಷ್ಟೆ ಅಲ್ವಾ? ಇದು ನಿಮ್ಮ ಸ್ವಾರ್ಥ ಅಲ್ವಾ? ಈ ಕ್ಷೇತ್ರದ ಜನರಿಗೆ ಏನ್ ಮಾಡಿದ್ದೀರಾ ನೀವು? ನೀವು ಅಭಿವೃದ್ಧಿಯ ನೆಪದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ತೀರಾ? ನಿಮ್ಮ ಕುಟುಂಬಕ್ಕೆ ಅಷ್ಟು ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಕುಟುಂಬಕ್ಕೆ ಅಷ್ಟು ಸಾರ್ವಜನಿಕರ ಆಸ್ತಿಗಳು ಬೇಕು, ಸರ್ಕಾರಿ ಆಸ್ತಿಗಳು ಬೇಕು. ನಿಮ್ಮನ್ನು ಹೇಳೋದಿಲ್ವಾ? ಇದಕ್ಕೆ ತಕ್ಕಂಗೆ ಇವತ್ತು ಅಧಿಕಾರಿಗಳು ಕೂಡ ಈ ಕ್ಷೇತ್ರದಲ್ಲಿ
ಯಾರೇ ಅದನ್ನ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ತಗೊಂಡ್ರೆ ಸುಮಾರು 15ರಿಂದ 20 ಸಾವಿರ ಒಳಗಡೆ ನಿಗದಿ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಖರ್ಚುಗಳು ಇರ್ತವೆ, ಕ್ಲೀನ್ ಮಾಡೋದು ಇನ್ನೊಂದು ಮತ್ತೊಂದು. ಹಾಗಾಗಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಭವನ ಇವತ್ತು 15 ಕೋಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಬಹುಶಃ ನೀವು ಅದೆಷ್ಟು ಲಕ್ಷ ಚಾರ್ಜ್ ಮಾಡ್ತೀರೋ ನನಗಂತೂ ಡೌಟ್ ಇದೆ. ಆದ್ರೆ ಕಾದ್ ನೋಡ್ತೀವಿ ಏನ್ ಮಾಡ್ಬೇಕು, ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ತೀವಿ. ನೀವು ಕುತಂತ್ರಿಗಳು, ನೀವು ಸ್ವಾರ್ಥಿಗಳು, ನೀವು ಕುಚೇಷ್ಟೆ ಮಾಡ್ತಕ್ಕಂಥದ್ದು ನಿಮ್ಮ ರಕ್ತದಲ್ಲಿ ಬಂದಿರತಕ್ಕಂಥದ್ದು. ನೀವು ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಬಿಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕೊಟ್ಬಿಟ್ಟಿದ್ದಾರೆ, ಬದುಕೋ ಮಾರ್ಗಗಳನ್ನ ತೋರಿಸ್ಕೊಟ್ಟಿದ್ದಾರೆ. ನೀವು ಹುಲ್ಲು ಬನ್ನಿ ಕರಾಬನ್ನ 42 ಜನ ಇರಲ್ಲ, ಇದೇನಾ ನಿಮ್ಮ ತಂದೆ ತಾಯಿಗಳು ಕುತಂತ್ರ ಇಲ್ಲ, ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟಿರ್ತಕ್ಕಂಥದ್ದು ಇದೇನಾ? ಇವತ್ತು 25 ವರ್ಷಗಳಾಗಿದೆ ಅವರಿಗೆ ಸೇಲ್ ಡೀಟ್ ಮಾಡಿ, ನೀವು ಸೇಲ್ ಡೀಟ್ ಕ್ರಯಪತ್ರ ಮಾಡಿ 25 ವರ್ಷಗಳಾಗಿದೆ. ಇವತ್ತುವರೆಗೂ ಕೂಡ ನೀವು ನಿಮ್ಮ ಹಣ ವಾಪಸ್ ತಗೊಳ್ಳಿ, ಏನೋ ತೊಂದರೆ ಆಗಿದೆ ಅಥವಾ ನಾವೆಲ್ಲೋ ಬಡಾವಣೆ ಮಾಡ್ತಾ ಇದ್ದೀವಿ, ನಿಮ್ಮ ನಿವೇಶನ ತಗೊಳ್ಳಿ ಅಂತ ನಿಮ್ಗೆ ಕನಿಷ್ಠ ಸೌಜನ್ಯ ನಿಮಗೆ ಇಲ್ವಲ್ಲ? ಇದನ್ನ ಏನನ್ಬೇಕು ನಾವು? ಇದು ಕುತಂತ್ರ ಅಲ್ವಾ? ಕುಚೇಷ್ಟೆ ಅಲ್ವಾ?